ಇನ್ನು ಮಳೆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದೆ ಬೆಂಗಳೂರಿನ ಸಾಯಿ ಲೇಔಟ್. ಮನೆಯಿಂದ ಹೊರ ಬರೋದಕ್ಕಾಗದೇನೆ ಅಲ್ಲಿಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಈ ನಡುವೆ ಸಾಯಿ ಲೇಔಟ್ ನಿವಾಸಿಗಳಿಗೆ ತಿಂಡಿ ಹಾಗೆ ನೀರನ್ನ ವಿತರಣೆ ಮಾಡಲಾಗ್ತಾ ಇದೆ. ಜೆಸಿಬಿ ಮೂಲಕವಾಗಿ ಊಟ ಹಾಗೆ ನೀರನ್ನ ಪಾಲಿಕೆ ಸಿಬ್ಬಂದಿ ವಿತರಿಸ್ತಾ ಇದ್ದಾರೆ. ಜೆಸಿಬಿ ಮೂಲಕವಾಗಿ, ಯಾಕೆಂತ ಹೇಳಿದ್ರೆ ಬೈಕ್ಗಳು, ಕಾರು ಯಾವುದೂ ಕೂಡ ಹೋಗುವಂತ ಸ್ಥಿತಿಯಲ್ಲಿ ಸಾಯಿ ಲೇಔಟ್ ಇಲ್ಲ. ಜೆಸಿಬಿನ ಬಳಸಬೇಕು. ನೋಡಿ ಯಾವ ರೀತಿಯಾಗಿ ಆಹಾರ ಪೊಟ್ಟಣಗಳು ಹಾಗೆ ಊಟವನ್ನ ವಿತರಿಸಲಾಗ್ತಾ ಇದೆ, ನೀರನ್ನ ವಿತರಿಸಲಾಗ್ತಾ ಇದೆ. ನೋಡಿ, ಜೆಸಿಬಿ ಬಳಸಬೇಕಾದಂತ ಪರಿಸ್ಥಿತಿ. ಅಲ್ಲಿಯ ಜನರಿಗೆ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಹೊರಗೆ ಯಾಕೆ, ಗ್ರೌಂಡ್ ಫ್ಲೋರು, ಬೇಸ್ಮೆಂಟು, ಫಸ್ಟ್ ಫ್ಲೋರ್ಗೂ ಬರೋದಕ್ಕಾಗದೇ ಇರುವಂತ ಪರಿಸ್ಥಿತಿ ಸಾಯಿ ಲೇಔಟ್ ಜನರದ್ದು. ಪ್ರತಿ ವರ್ಷ ಮಳೆಯಲ್ಲಿ ಇದೇ ರೀತಿಯಾದಂತಹ ಸಂಕಷ್ಟ ಪಡ್ತಾರೆ. ಶಾಶ್ವತವಾದಂತ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಮ್ಮ ಸ್ವಂತ ನಿವಾಸಗಳು, ಇದನ್ನ ಬಿಟ್ಟು ನಾವೆಲ್ಲಿಗೆ ಹೋಗೋಣ ಅಂತ ಪ್ರಶ್ನೆ ಮಾಡ್ತಾರೆ. ಸಾಯಿ ಲೇಔಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಾಂಪೌಂಡ್ ಮುಳುಗ್ ಹೋಗಿದೆ. ರೋಡ್ಗಿಳಿದ್ರೆ ಮನುಷ್ಯ ಅರ್ಧಕ್ಕರ್ಧ ಮುಳುಗ್ತಾನೆ ಅಂತ ಸ್ಥಿತಿ ಇದೆ ಸಾಯಿ ಲೇಔಟ್ನಲ್ಲಿ. ಪವರ್ ಸಪ್ಲೈ ಇಲ್ಲ, ಅಂತ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದೀಗ ಜೆಸಿಬಿ ಮೂಲಕ ತಿಂಡಿ ಹಾಗೆ ನೀರನ್ನ ವಿತರಣೆ ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ರೆ 2 ದಿನಗಳಿಂದ ಅಧಿಕಾರಿಗಳು ಹೋಗ್ತಾ ಇದ್ದಾರೆ, ಭೇಟಿಯನ್ನ ಕೊಡ್ತಾ ಇದ್ದಾರೆ, ಅಲ್ಲಿಯ ಸ್ಥಿತಿಯನ್ನ ನೋಡ್ತಾ ಇದ್ದಾರೆ. ಬಟ್ ಏನೂ ಕೂಡ ಬದಲಾಗಿಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಮೋಟರ್ ಅನ್ನ ಅಳವಡಿಸಿ ರೋಡ್ನಲ್ಲಿ ಇದ್ದಂತ ನೀರನ್ನ ತೆರವುಗೊಳಿಸೋ ಪ್ರಯತ್ನಗಳಾಗಿತ್ತು. ಬಟ್ ಮತ್ತೆ ಮಳೆ ಸುರಿದಿದೆ, ಪರಿಸ್ಥಿತಿ ಹಾಗೇ ಇದೆ. ಇನ್ನು ಸಾಯಿ ಲೇಔಟ್ ನಿಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಸಿಲ್ಕ್ ಬೋರ್ಡ್ ನಿಂದ ಪ್ರದೀಪ್ ಅಲ್ಲಿಯ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಆಗ್ಲೇ ಹೇಳ್ತಾ ಇದ್ರಿ ಶಾಂತಮೂರ್ತಿ, ಸಾಯಿ ಲೇಔಟ್ ನ ಪರಿಸ್ಥಿತಿ ಹೇಗಿದೆ ಅಂತ. ಏನಾದ್ರೂ ಬದಲಾಗಿದೆಯಾ? ಇವಾಗ ನಾವು ನೋಡ್ತಾ ಇದೀವಿ ಆಹಾರ ಹಾಗೆ ನೀರನ್ನ ವಿತರಣೆ ಮಾಡ್ತಾ ಇದ್ರೆ, ಅದು ಕೂಡ ಜೆಸಿಬಿ ಮೂಲಕವಾಗಿ. ಅಂದ್ರೆ ರೋಡ್ಗಿಳಿಯುವಂತ ಪರಿಸ್ಥಿತಿ ಇನ್ನೂ ಇಲ್ಲ ಅಂತ ಸಾಯಿ ಲೇಔಟ್ ನಲ್ಲಿ. ಶಾಂತಮೂರ್ತಿ, ಎಸ್ ಚೈತ್ರ, ನಿನ್ನೆ ಏನೋ ಕೆರೆ ಅಂತಾಗಿದ್ದಂಥ ಸಾಯಿ ಲೇಔಟ್ ಇವತ್ತು ಇಷ್ಟೊತ್ತಾದ್ರೂ ಕೂಡ ಅದೇ ರೀತಿಯಲ್ಲಿ ಯಥಾಸ್ಥಿತಿಯಲ್ಲಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ನನ್ನ ಹಿಂಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ನೀರಿನ ಮಟ್ಟ ಒಂದು ಕೊಂಚ ಮಟ್ಟಗೂ ಕೂಡ ಇಳಿಕೆ ಆಗ್ತಾ ಇಲ್ಲ. ಜೊತೆಗೆ ನೀರು ಹರಿದು ಹೋಗೋಕೆ ಜಾಗ ಮಾಡಿದ್ರು ಕೂಡ ಎಲ್ಲೂ ನೀರು ಹರಿದು ಹೋಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ರೆ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಜೊತೆಗೆ ನಿನ್ನೆ ಮುಳುಗಿದ್ದಂಥ ವೆಹಿಕಲ್ಗಳೇನಿತ್ತು ಅದು ಕೂಡ ಅಲ್ಲಲ್ಲೇ ಬೀಡ್ಬಿಟ್ಟಿದೆ. ಜೊತೆಗೆ ಮನೆಗಳಲ್ಲಿ ಇದ್ದಂತಹ ಜನರನ್ನ ನಿನ್ನೆ ಬೋಟ್ಗಳ ಮೂಲಕ ಶಿಫ್ಟ್ ಮಾಡಿದ್ರು. ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದಂತ ಯಾವ್ಯಾವ ಮನೆಗಳಿಗೆ ನೀರು ನುಗ್ಗಿತ್ತು ಅವ್ರನ್ನೆಲ್ಲ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕೆಲಸ ಆಗಿತ್ತು. ಈಗ ಮನೆಗಳಲ್ಲಿ ಉಳಿಗಿರುವಂತ ಜನರಿಗೆ ಜೆಸಿಬಿ ಮೂಲಕ ಆಹಾರವನ್ನು ಕೂಡ ಈಗಷ್ಟೇ ಬಿಬಿಎಂಪಿ ವಿತರಣೆ ಮಾಡಿದೆ. ಜೊತೆಗೆ ಈಗ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಇಲ್ಲಿ ಆ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ಸುತ್ತ ಎಲ್ಲಿ ನೋಡಿದ್ರು ಕೂಡ ನೀರೇ ನೀರು ಕಾಣ್ತಾ ಇದೆ. ಯಾರು ಕೂಡ ಇಲ್ಲಿ ಓಡಾಡೋಕೆ ಆಗೋದಿಲ್ಲ. ಜೊತೆಗೆ ಇಲ್ಲಿ ಇರುವಂತದ್ದು ರಾಜಕಾಲುವೆಯ ನೀರು ಆಗಿರೋದ್ರಿಂದ ಗಬ್ಬು ವಾಸನೆ ಕೂಡ ಬರ್ತಾ ಇದೆ. ಅಕ್ಕಪಕ್ಕ ಉಳಿದಿರುವಂತ ಜನರಿಗೂ ಕೂಡ ಇದರ ಪರಿಣಾಮ ತಡ್ತಾ ಇದೆ. ಮತ್ತೊಂದ್ ಕಡೆ ಕಸಗಳು ಕೂಡ ತೇಲ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಾ ಸಾಯಿ ಬಾಬಾನ ದೇವಸ್ಥಾನ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಇಲ್ಲಿ ಯಾವೆಲ್ಲ ಒಂದು ಮನೆಗಳಿತ್ತು, ಜೊತೆಗೆ ಎಲ್ಲೆಲ್ಲಿ ಜನವಸತಿ ಸ್ಥಳಗಳಿತ್ತು ಎಲ್ಲ ಕೂಡ ಕಂಪ್ಲೀಟ್ ಆಗಿ ಜಲಮಯವಾಗಿದೆ. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಇವತ್ತು ಏನೋ ನೀರನ್ನು ಹೊರಹಾಕುವ ಕಾರ್ಯಾಚರಣೆ ನಿರಂತರವಾಗಿ ಮಾಡ್ತಾ ಇದ್ರು ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದ್ ಕಡೆಯಲ್ಲಿ ರಾಜಕಾಲುವೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಂತೆ, ಇಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಇದು ಈ ಜನರಿಗೆ ಸಂಕಷ್ಟ ಮುಗಿಯದ ಸ್ಥಿತಿಯನ್ನ ತಂದಿಟ್ಟಿರುವಂತದ್ದು. ಜೊತೆಗೆ ಈಗಷ್ಟೇ ಏನು ಇಲ್ಲಿದ್ದಂತ ಬಹುತೇಕ ಮನೆಗಳು ಈಗ ಖಾಲಿಯಾಗಿದೆ. ಆದ್ರೆ ಉಳಿದಿರುವಂತವರಿಗೆ ಆಹಾರ ಮತ್ತೆ ನೀರನ್ನ ತಲುಪಿಸುವಂತ ವ್ಯವಸ್ಥೆ ಸದ್ಯ ಆಗ್ತಾ ಇದೆ. ಆದ್ರೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇರುತ್ತೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಜನರು ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಸಿಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಯಾಕಂದ್ರೆ ರಾಜಕಾಲುವೆಗೆ ಪ್ರತಿ ಬಾರಿ ಸುತ್ತ 8 ಕಿಲೋಮೀಟರ್ ನಲ್ಲಿ ಎಲ್ಲೇ ಮಳೆ ಆದ್ರೂ ಕೂಡ ರಾಜಕಾಲುವೆಗೆ ನೀರು ಹರಿದು ಬರುತ್ತೆ. ತಗ್ಗು ಪ್ರದೇಶ ಆಗಿರೋದ್ರಿಂದ ಸಾಯಿ ಲೇಔಟ್ಗೆ ನೀರು ಬರುತ್ತೆ. ಆದ್ರೆ ಈ ನೀರನ್ನ ಕಂಪ್ಲೀಟ್ ಆಗಿ ಹೊರ ಹಾಕೋದಕ್ಕೆ ಸಾಕಷ್ಟು ದಿನಗಳ ಸಮಯ ಕೂಡ ಬೇಕು. ಜೊತೆಗೆ ಈಗ ಗಮನಿಸ್ತಾ ಇದ್ರೆ ಎಲ್ಲಾ ಕಡೆ ಇದೇ ರೀತಿಯ ಒಂದು ಸ್ಥಿತಿ ಮುಂದುವರೆದಿರುವಂತದ್ದು. ಒಂದು ಮೊಣಕಾಲಿನ ತನಕ ಇರುವಂತ ನೀರಿನಲ್ಲೇ
ಓಡಾಡಬೇಕಾದಂತ ಸ್ಥಿತಿ ಇಲ್ಲಿ ಇನ್ನು ನಿರ್ಮಾಣ ಆಗಿದೆ. ಜೊತೆಗೆ ಜನರು ಕೂಡ ಮನೆಗಳಲ್ಲಿ ಇದ್ದಂತ ವಸ್ತುಗಳನ್ನ ಅಲ್ಲಲ್ಲೇ ಬಿಟ್ಟು ನೀರಿನಲ್ಲೇ ಬಿಟ್ಟು ಬೇರೆಡೆಗೆ ಶಿಫ್ಟ್ ಆಗಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತದೆ. ಒಟ್ಟಾರೆಯಾಗಿ ಇದು ಕಂಪ್ಲೀಟ್ ಆಗಿ ಒಂದು ಕೆರೆಯ ರೀತಿಯಲ್ಲಿ ಸ್ವರೂಪವನ್ನು ಪಡ್ಕೊಂಡಿದೆ. ಇಷ್ಟೊತ್ತಾದ್ರೂ ಕೂಡ ನೀರು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಮಳೆ ಬಂದ್ರೆ ಆ ನೀರಿನ ಮಟ್ಟ ಕೂಡ ಏರಿಕೆ ಆಗೋ ಆತಂಕದಲ್ಲೇ ಜನರು ಇಲ್ಲಿ ಕಾಲವನ್ನು ಕಳೀತಾ ಇರುವಂತದ್ದು. ಚೈತ್ರ. ಎಸ್, ಥ್ಯಾಂಕ್ ಯು ಶಾಂತಮೂರ್ತಿ. ಪ್ರದೀಪ್.